ಕೊಡಬೇಕು ಯಾರಿಗೆ ನೋಡಿ. ಸಿದ್ದರಾಮಯ್ಯ ಸರ್ಕಾರ ಇಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡುತ್ತೆ. ಏನದು? ಮುಸ್ಲಿಮರನ್ನ OBCಗೆ ತರೋದು, ಮುಸ್ಲಿಮರನ್ನ OBCಗೆ ತರೋದು. ಆಗ ಹಿಂದುಳಿದ ಆಯೋಗ ಹೇಳುತ್ತೆ, ಇಲ್ಲ ಮುಸ್ಲಿಮರನ್ನ OBCಗೆ ತಂದರೆ ನ್ಯಾಯ ಸಿದ್ಧಾಂತ ದುರ್ಬಲವಾಗತ್ತೆ ಅಂತ ಹೇಳುತ್ತೆ. ಸಿದ್ದರಾಮಯ್ಯನವರ ಸರ್ಕಾರ ಒಂದೇನು ಪ್ಲಾನ್ ಮಾಡುತ್ತೆ, ಎಲ್ಲ ಮುಸ್ಲಿಮರು ಕೂಡ ಹಿಂದುಳಿದವರು ಅಂತ ಹೇಳುತ್ತೆ. ಆಗ ಹಿಂದುಳಿದ ಆಯೋಗ ಹೇಳುತ್ತೆ, ಎಲ್ಲರೂ ಹಿಂದುಳಿದವರು ಅಂತ ಹೇಳೋದು ತಪ್ಪಾಗತ್ತೆ. ಓಕೆ, ನೇಮಕಾತಿಯಲ್ಲಿ ಮುಸ್ಲಿಮರಿಗೆ ಲಾಭ ತಂದುಕೊಳ್ಳೋಣ, ಇದು ಸರ್ಕಾರದ ಆಶಯ. ಆದರೆ ನೀವು ಮುಸ್ಲಿಮರಿಗೆ ಲಾಭ ತಂದುಕೊಡ್ಬೇಕು, ಓಕೆ ನಿಜ. ಆದರೆ ಅದನ್ನು ಮತ್ತೊಬ್ಬರಿಂದ ಕಿತ್ಕೊಂಡು ಕೊಡಬೇಡಿ, ಬೇರೆ ಸಮುದಾಯಗಳಿಗೆ ಹೊಡೆತ ಕೊಡಬೇಡಿ ಅಂತ ಹಿಂದುಳಿದ ಆಯೋಗ ಕೂಡ ಹೇಳುತ್ತೆ. ಈ ಥರ ಒಂದು ಪ್ಲ್ಯಾನ್ ಇತ್ತು. ಅದು ಹಿಂದುಳಿದ ಆಯೋಗ ಅದಕ್ಕೆ ಈ ರೀತಿಯ ಸ್ಪಷ್ಟನೆಯನ್ನು ಕೊಡುತ್ತೆ. ಅದೇ ರೀತಿ ನಾನು ಏನು ಹೇಳಿದೆ, 2004ರಿಂದ 2010 ತನಕ 4 ಬಾರಿ ದಲಿತ ಮತ್ತು ಆದಿವಾಸಿಗಳ ಮೀಸಲಾತಿಯನ್ನು ಕಡಿತಗೊಳಿಸಿ ಮುಸ್ಲಿಮರಿಗೆ ಕೊಡುವಂಥ ಪ್ರಯತ್ನಕ್ಕೆ ಸುಪ್ರೀಂ ಕೋರ್ಟ್ ಅಡ್ಡಿ ಬರುತ್ತೆ. ಬನ್ನಿ, ಇದೀಗ ಭಾಳ ಜಾಸ್ತಿ ಆದಂಗೆ ಕಾಣ್ತಾ ಇದೆ. ನರೇಂದ್ರ ಮೋದಿಯವರು ಕೂಡ ನೇರವಾಗಿ ಈ ಧರ್ಮದ ವಿಚಾರವನ್ನು ಮಾತಾಡೋದಕ್ಕೆ ಅಖಾಡಕ್ಕಿಳಿದಿದ್ದಾರೆ. ಅದು ಎಲ್ಲರನ್ನ ಹುಬ್ಬೇರಿಸುವಂತೆ ಮಾಡಿದೆ. ಒಂದು ಕಡೆ ಕಾಂಗ್ರೆಸ್ ಪದೇ ಪದೇ ಹೇಳ್ತಾ ಇರುತ್ತೆ, ಮುಸ್ಲಿಂ ತುಷ್ಟೀಕರಣ ಆಗ್ತಾ ಇರುತ್ತೆ, ಅದರ ಆರೋಪಗಳಾಗ್ತಾ ಇತ್ತು. ಇದೀಗ ನೇರವಾಗಿ ಪ್ರಧಾನಿಗಳೇ ನಿಮ್ಮ ದುಡ್ಡನ್ನು, ನಿಮ್ಮ ಆಸ್ತಿಯನ್ನು ಮುಸ್ಲಿಮರಿಗೆ ಕೊಡ್ತಾರಂತೆ, ತುಂಬ ಜನ ಮಕ್ಕಳಿರೋರಿಗೆ ಕೊಡ್ತಾರಂತೆ, ನುಸುಳುಕೋರರಿಗೆ ಕೊಡ್ತಾರಂತೆ ಅಂತ ಹೇಳ್ತಾ ಇರುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ನಡುವೆ ಕಾಂಗ್ರೆಸ್ ಪಕ್ಷ ಧರ್ಮದ ಆಧಾರದ ಮೇಲೆ ಮೀಸಲಾತಿ ನೀಡಲು ಮುಂದಾಗಿದೆ, ಅದರಲ್ಲೂ ಮುಸ್ಲಿಮರಿಗೆ ಮಣೆ ಹಾಕಲು ಕಾಂಗ್ರೆಸ್ ಮುಂದಾಗಿದೆ ಅಂತ ನೇರ ಆರೋಪ ಮಾಡಿದರು ನರೇಂದ್ರ ಮೋದಿ. ಮುಸ್ಲಿಮರನ್ನು ತುಷ್ಟೀಕರಣ ಮಾಡ್ತಾ ಇದ್ದಾರೆ. ಆ ಮೂಲಕ ದಲಿತರು ಮತ್ತು ಆದಿವಾಸಿಗಳಿಗೆ ಏನು ಮೀಸಲಾತಿ ನೀಡಲಾಗಿತ್ತು ಅದು ಸಾಂವಿಧಾನಿಕ ಮಿತಿ 2020ಕ್ಕೆ ಅಂತ್ಯಗೊಂಡಿತ್ತು. ನಾನೇನು ಮಾಡಿದೆ, ದಲಿತರಿಗೆ ಮತ್ತು ಆದಿವಾಸಿಗಳಿಗೆ ಸಿಗಬೇಕಾದಂಥ ಮೀಸಲಾತಿ 2020ಕ್ಕೆ ಅಂತ್ಯಗೊಂಡಿತ್ತು, ಅದನ್ನು ನಾನು 10 ವರ್ಷ ವಿಸ್ತಾರ ಮಾಡಿದ್ದೇನೆ. ಆದರೆ ಇದೇ ಕಾಂಗ್ರೆಸ್ ಈ ದಲಿತರು ಮತ್ತು ಆದಿವಾಸಿಗಳಿಗೆ ಸಿಗಬೇಕಾದಂತಹ ಮೀಸಲಾತಿಯನ್ನು ಮುಸ್ಲಿಮರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತು ಅಂಥೇಳಿ ಆರೋಪ ಮಾಡಿದರು. ಅವರ ಹೇಳಿಕೆಯನ್ನು ಗಮನಿಸಿ, ಅದಾದ ನಂತರ ಅದು ಯಾವಾಗ ಆಗಿತ್ತು ಅದನ್ನು ಹೇಳ್ತೀನಿ ವಿವರವಾಗಿ. बाबा साहब ने दलित, पिछड़ों और आदिवासियों को दिया, कांग्रेस और इंडिया अलायंस वाले उसे मजहब के आधार पर मुसलमानों को देना चाहते थे. मैं कांग्रेस को पूछना चाहता हूं, क्या कांग्रेस ऐलान करेगी कि संविधान में दलितों, पिछड़ों के आरक्षण को, आदिवासियों के आरक्षण को कम करके वो इसे मुसलमानों को नहीं बांटेंगे? जरा वह देश की जनता को वादा करो. ಯಾಕೆ ಹೇಳಿದರು? ದಲಿತರಿಗೆ ಮತ್ತು ಆದಿವಾಸಿಗಳಿಗಿರಬೇಕಾದಂಥ ಮೀಸಲಾತಿಯನ್ನು ಕಡಿತಗೊಳಿಸಿ ಅವರು ಮುಸ್ಲಿಮರಿಗೆ ಕೊಡ್ತಾ ಇಲ್ಲ ಅನ್ನೋದನ್ನು ಅವರು ವಾದ ಮಾಡಲಿ, ಅದಕ್ಕೆ ವಾದ ಮಾಡಲಿ ನಮಗೆ ಅಂತ ಕೇಳಿದರು. ಮತ್ತೊಮ್ಮೆ ಮುಸ್ಲಿಂ ವಿಚಾರ ಪ್ರಧಾನಿಗಳ ಬಾಯಿಂದ ಬಂತು. ಏನನ್ನು ಹೇಳೋಕೆ ಹೋಗ್ತಾ ಇದ್ದಾರೆ? ನಿಜಾನ ಈ ಥರ ಆಗಿತ್ತಾ? ಕಾಂಗ್ರೆಸ್ ದಲಿತರು ಮತ್ತು ಆದಿವಾಸಿಗಳ ಮೀಸಲಾತಿಯನ್ನು ಮುಸ್ಲಿಮರಿಗೆ ಕೊಡುವಂಥ ಪ್ರಯತ್ನ ಮಾಡಿತ್ತಾ? ಎಸ್, ಇಂಥ ಒಂದು ಪ್ರಯತ್ನ ಆಗಿತ್ತು. ಯಾವಾಗ? 2004ರಲ್ಲಿ ಕೇಂದ್ರದಲ್ಲಿ ಸರ್ಕಾರ ರಚಿಸಿತ್ತು ಕಾಂಗ್ರೆಸ್. ಆಗ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದರು. 2004ರಲ್ಲಿ ಕಾಂಗ್ರೆಸ್ ಮಾಡಿದ ಮೊಟ್ಟ ಮೊದಲ ಕೆಲಸ ಏನು ಗೊತ್ತಾ? ಆಂಧ್ರ ಪ್ರದೇಶದಲ್ಲಿ ಆಗ ರಾಜಶೇಖರ ರೆಡ್ಡಿ ಪ್ರಭಾವಶಾಲಿಯಾಗಿದ್ದರು. SC/STಗೆ ಮೀಸಲಾತಿಯನ್ನು ಕಡಿತಗೊಳಿಸಿ, SC ದಲಿತರು ಮತ್ತು ಆದಿವಾಸಿಗಳು ಇವರ ಮೀಸಲಾತಿಯನ್ನು ಕಡಿತಗೊಳಿಸಿ ಮುಸ್ಲಿಮರಿಗೆ ನೀಡುವಂಥ ಪ್ರಯತ್ನ ಮಾಡಿದ್ರಂತೆ. ಆಮೇಲೆ ಆಂಧ್ರ ಪ್ರದೇಶದಲ್ಲಿ ಅದನ್ನು ಪ್ರಾಯೋಗಿಕ ಯೋಜನೆಯನ್ನು ಜಾರಿಗೆ ತರಲಾಗಿತ್ತಂತೆ. ಆಮೇಲೆ ಅದನ್ನು ಕಾಲಾನಂತರದಲ್ಲಿ ದೇಶದಾದ್ಯಂತ ಜಾರಿಗೆ ತರುವ ಪ್ಲ್ಯಾನ್ ನಡೆದಿತ್ತಂತೆ. ಮುಸಲ್ಮಾನ ಮೀಸಲಾತಿ ಜಾರಿಗೆ ಯತ್ನ ಮಾಡಿತ್ತು ಕೈಪಡೆ, ವೋಟ್ ಬ್ಯಾಂಕ್ಗಾಗಿ. ನಿಜಾನ? ನಿಜ. 2004ರಿಂದ 2010 ಮಧ್ಯೆ 4 ಬಾರಿ ಈ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡುತ್ತೆ. 4 ಬಾರಿ. ಪ್ರತಿ ಸಲ ಪ್ರಯತ್ನ ಪಟ್ಟಾಗಲೂ, 4 ಬಾರಿ ಪ್ರಯತ್ನ ಪಟ್ಟಾಗಲೂ ಇದಕ್ಕೆ ಕಾನೂನು ಮತ್ತು ಸುಪ್ರೀಂ ಕೋರ್ಟ್ ಅಡ್ಡಿಯಾಗತ್ತೆ. ಮತ್ತೊಮ್ಮೆ 2011ರಲ್ಲಿ ದೇಶದಲ್ಲಿ ಮುಸ್ಲಿಂ ಮೀಸಲಾತಿ ಜಾರಿ ಮಾಡುವಂಥ ಪ್ರಯತ್ನವಾಗತ್ತೆ. SC/ST OBC ಹಕ್ಕು ಇದೆಯಲ್ಲ, ಇದನ್ನು ಮುಸ್ಲಿಮರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡಲಾಗುತ್ತೆ.
ಇದು ನರೇಂದ್ರ ಮೋದಿ ಅವರು ಮಾಡಿದಂಥ ಆರೋಪ. ಇದು ಈ ಥರ ನಡೆದಿತ್ತಾ? ಎಸ್, ನಡೆದಿತ್ತು. ಈಗ ಕರ್ನಾಟಕದಲ್ಲಿ ಕೂಡ ಈ ಜಾತಿ ಜನಗಣತಿ ಆರ್ಥಿಕ ಶೈಕ್ಷಣಿಕ ಆಗ್ತಿದೆಯಲ್ವಾ, ಇದು ಕೂಡ ಅತಿ ಹೆಚ್ಚಿನ